ಸ್ನೇಹಿತರೆ, ಹೈಕೋರ್ಟ್ ಆಫ್ ಹಿಮಾಚಲ ಪ್ರದೇಶದಲ್ಲಿ ಚೌಕಿದಾರ್, ಕ್ಲರ್ಕ್, ಅದೇ ರೀತಿಯಾಗಿ ಸ್ಟೆನೋಗ್ರಾಫರ್ ಅಂತ ಹಲವಾರು ಹುದ್ದೆಗಳನ್ನು ಕರೆದಿರ್ತಾರೆ. ಇದಕ್ಕೆ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಇಲ್ಲಿ ನೋಡ್ಬೋದು, ಇಲ್ಲಿ 30/11/2024 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ನೋಡ್ಬೋದು, ಇಲ್ಲಿ 31/12/2024 ಕೊನೆಯ ದಿನಾಂಕ ಆಗಿರ್ತೈತಿ. ಇನ್ನೇನು ಭಾಳ ದಿನ ಉಳಿದಿಲ್ಲದ, ಕೇವಲ 29 ದಿನ ಅಷ್ಟೇ ಇರ್ತೈತಿ. ಇಲ್ಲಿ ನೋಡ್ಬೋದು, ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ. ಇಲ್ಲಿ ನೋಡೋದಾದರೆ ಈ ವೆಬ್ಸೈಟ್ ನೋಡ್ಬೋದು. ಈ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ. ಮತ್ತು ಈ ವೆಬ್ಸೈಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನೋ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂತ ಇದಕ್ಕೆ ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಹುದ್ದೆಗಳು ನೋಡ್ಬೋದು, ಇಲ್ಲಿ ಕ್ಲರ್ಕ್ನಲ್ಲಿ ನೋಡೋದಾದರೆ ಗ್ರೂಪ್ ಸಿ ಇರುವಂಥದ್ದು ಹುದ್ದೆಗಳು ನೋಡ್ಬೋದು. ಇಲ್ಲಿ ರೆಗ್ಯುಲರ್ 49 ಪೋಸ್ಟ್ ಇರ್ತಾವೆ ಮತ್ತು ಕಾಂಟ್ರಾಕ್ಟ್ನಲ್ಲಿ 14 ಪೋಸ್ಟ್ ಇರ್ತಾವೆ. ಮತ್ತು ಕೆಟಗರಿ ವೈಸ್ ನೀವು ಚೆಕ್ ಮಾಡ್ಕೋಬೋದು. ಕೆಟಗರಿ ವೈಸ್ ಚೆಕ್ ಮಾಡ್ಕೋರಿ. ಮತ್ತು ಅದೇ ರೀತಿಯಾಗಿ ಸ್ಯಾಲ್ರಿ ನೋಡೋದಾದರೆ 20,200ರಿಂದ 64,000 ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ. ಇದಕ್ಕೆ ಯಾವ ವಿದ್ಯಾರ್ಥಿ ಪಡೆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತ ನೋಡ್ಬೋದು. ಇಲ್ಲಿ ಗ್ರ್ಯಾಜುಯೇಟ್ ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ಬೋದು. ಇಲ್ಲಿ ಸ್ಕ್ರೀನಿಂಗ್ ಟೆಸ್ಟ್, ರೈಟಿಂಗ್ ಟೆಸ್ಟ್, ಅದೇ ರೀತಿಯಾಗಿ ಟೈಪಿಂಗ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ರೀತಿ ನಿಮ್ಮ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಇಲ್ಲಿ ನೋಡ್ಬೋದು, ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಇರಬೇಕು. ನೋಡ್ಬೋದು 30 ವರ್ಡ್ ಪರ್ ಮಿನಿಟ್ ಒಳಗೆ ನೀವು ಟೈಪಿಂಗ್ ಮಾಡೋಕೆ ಬರ್ತಿರಬೇಕು. ಇದು ಇಂಗ್ಲೀಷ್ ಒಳಗೆ ಟೈಪಿಂಗ್ ಮಾಡೋಕೆ ಬರ್ತಿರಬೇಕು. ಅದೇ ರೀತಿಯಾಗಿ 25 ವರ್ಡ್ ಹಿಂದಿ ಒಳಗೆ ಪರ್ ಮಿನಿಟ್ ಒಳಗೆ ನಿಮ್ಗೆ ಟೈಪಿಂಗ್ ಮಾಡೋಕೆ ಬರ್ತಿರಬೇಕು. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಕಾಂಟ್ರಾಕ್ಟ್ನಲ್ಲಿ 14 ಹುದ್ದೆಗಳು ಇರ್ತಾವೆ. ನೋಡೋದು UR ಅಲ್ಲಿ 7 ಇರ್ತಾವೆ, OBCಯಲ್ಲಿ 2, OBCಯಲ್ಲಿ 3, EWSನಲ್ಲಿ 2, ಈ ರೀತಿ ಟೋಟಲ್ 14 ಇರ್ತಾವೆ. ಇವುಗಳನ್ನ ಚೆಕ್ ಮಾಡ್ಕೋರಿ. ಚೆಕ್ ಮಾಡ್ಕೊಂಡು ನೀವು ಯಾವ ಕೆಟಗರಿಯಲ್ಲಿ ಎಟ್ಟೆಟ್ ಪೋಸ್ಟ್ ಇರ್ತಾವೆ ಅಂತ ತಿಳ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಇದರ ಅಪ್ಲೈ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ನೋಡ್ಬೋದು, ಇಲ್ಲಿ ಗ್ರೇಡ್ 3 ವೃಂದದ ಸ್ಟೆನೋಗ್ರಾಫರ್ ಹುದ್ದೆಗಳು ನೋಡ್ಕೋಬೋದು. ಇಲ್ಲಿ ರೆಗ್ಯುಲರ್ 22 ಪೋಸ್ಟ್ ಇರ್ತಾವೆ. ಅದೇ ರೀತಿ ಕಾಂಟ್ರಾಕ್ಟ್ನಲ್ಲಿ 30 ಪೋಸ್ಟ್ ಇರ್ತಾವೆ. ಕೆಟಗರಿ ವೈಸ್ ನೋಡ್ಕೋಬೋದು ನೀವು. UR ಅಲ್ಲಿ 2 ಇರ್ತಾವೆ, STಯಲ್ಲಿ 3, OBCಯಲ್ಲಿ 8 ಮತ್ತು ಅದೇ ರೀತಿ SCಯಲ್ಲಿ 5, ಈ ರೀತಿ ಟೋಟಲ್ 22 ಪೋಸ್ಟ್ ಸ್ಟೆನೋಗ್ರಾಫರ್ನಲ್ಲಿ ಇರ್ತಾವೆ. ಮತ್ತು ಸ್ಯಾಲ್ರಿ ನೋಡ್ಬೋದು, ಇದಕ್ಕೆ ಮಂತ್ಲಿ ಎಷ್ಟು ಸ್ಯಾಲ್ರಿ ಸಿಗ್ಬೋದಪ್ಪ ಅಂತ ನೋಡ್ಬೋದು. ಇಲ್ಲಿ 25,600ರಿಂದ 81,200ವರೆಗೂ ನಿಮ್ಗೆ ಸ್ಯಾಲ್ರಿ ಸಿಗ್ತೈತಿ. ಇದಕ್ಕೆ ಗ್ರ್ಯಾಜುಯೇಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಗ್ರ್ಯಾಜುಯೇಟಲ್ಲಿ ಮಿನಿಮಮ್ 50% ಆಗಿರ್ಬೇಕು ನಿಮ್ಗೆ. ಮತ್ತು 10th 75% ಆಗಿರಬೇಕು. ಮತ್ತು ಸೆಕೆಂಡ್ PUCನಲ್ಲಿ 75% ಆಗಿರಬೇಕು. ಗ್ರ್ಯಾಜುಯೇಟ್ನಲ್ಲಿ 60% ಆಗಿರಬೇಕು. ಅದೇ ರೀತಿಯಾಗಿ ಪೋಸ್ಟ್ ಗ್ರ್ಯಾಜುಯೇಟ್ನಲ್ಲಿ 55% ಆಗಿರಬೇಕು. ಈ ರೀತಿಯಾಗಿ ವಿದ್ಯಾರ್ಥಿ ಇರ್ತೈತಿ. ಈ ರೀತಿಯಾಗಿ ನೀವು ವಿದ್ಯಾರ್ಥಿ ಏನಾದರೂ ಕಂಪ್ಲೀಟ್ ಆಗೈತಂದ್ರೆ ನೀವು ಸ್ಟೆನೋಗ್ರಾಫರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಕಾಂಟ್ರಾಕ್ಟಲ್ಲಿ ನೋಡ್ಕೋಬೋದು. UR ಅಲ್ಲಿ 1, ಈ ರೀತಿಯಾಗಿ ಹುದ್ದೆ SCಯಲ್ಲಿ 8, STಯಲ್ಲಿ 1, ಟೋಟಲ್ ಆಗಿ ಇದರಲ್ಲಿ 30 ಪೋಸ್ಟ್ ಇರ್ತಾವೆ. ಮತ್ತು ಇವಕ್ಕೂ ಕೂಡ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಇರ್ತೈತಿ. 80 ವರ್ಡ್ ಪರ್ ಮಿನಿಟ್ ಒಳಗೆ ಟೈಪಿಂಗ್ ಮಾಡಬೇಕಾಗೈತಿ. ಮತ್ತು 40 ವರ್ಡ್ ಕೂಡ ಟೈಪಿಂಗ್ ಮಾಡಬೇಕೈತಿ, ಇಂಗ್ಲೀಷ್ ಒಳಗೆ ಆಗಿರ್ತೈತದ. ಇವ್ನ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಅದೇ ರೀತಿಯಾಗಿ ಡ್ರೈವರ್ ಹುದ್ದೆಗಳು ನೋಡ್ಕೋಬೋದು. ಇಲ್ಲಿ ಟೋಟಲ್ ಆಗಿ 6 ಹುದ್ದೆಗಳು ಇರ್ತವೆ. ಮತ್ತು ಇದಕ್ಕೆ ಸ್ಯಾಲ್ರಿ ನೋಡ್ಬೋದು. ಇಲ್ಲಿ 21,300ರಿಂದ 67,800ವರೆಗೂ ನಿಮ್ಗೆ ಸ್ಯಾಲ್ರಿ ಸಿಗ್ತೈತಿ. ಮತ್ತು ಇದಕ್ಕೆ 10th ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದರ ಜೊತೆಗೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗೈತಿ, 3 years ಎಕ್ಸ್ಪೀರಿಯೆನ್ಸ್ ಇರಬೇಕಾಗೈತಿ. ಅದರ ಜೊತೆಗೆ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಯಾರು ಕೂಡ ಮಿಸ್ ಮಾಡಬೇಡ್ರಿ. ಇದ್ರ ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಿದ್ದಾರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಫ್ಯೂಯನ್, ಚೌಕಿದಾರ್, ಆರ್ಡರ್ಲಿ ಈ ರೀತಿಯಾಗಿ ಹುದ್ದೆಗಳು ಇರ್ತಾವೆ. ಇದಕ್ಕೆ ಯಾವ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ನೋಡೋದಾದ್ರೆ ಸೆಕೆಂಡ್ PUC ಪಾಸ್ ಅಂತ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದಕ್ಕೆ ಸೆಲೆಕ್ಟ್ ಹೆಂಗೆ ಮಾಡ್ಕೋತಾರಪ್ಪ ಅಂತಂದ್ರೆ ನಿಮ್ಮ ಸೆಕೆಂಡ್ PUC ಪರ್ಸಂಟೇಜ್ ಮೇಲೆ ಆಯ್ಕೆ ಮಾಡ್ಕೋತಾರೋ, ಶಾರ್ಟ್ ಲಿಸ್ಟ್ ತಯಾರಿಸ್ತಾರೋ. ಶಾರ್ಟ್ ಲಿಸ್ಟ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಟೋಟಲ್ ಆಗಿ 66 ಪೋಸ್ಟ್ ಇರ್ತಾವೆ. ರೆಗ್ಯುಲರಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು, ಈ ವೆಬ್ಸೈಟ್ ಮುಖಾಂತರ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ. ಮತ್ತು ಅರ್ಜಿ ಹಾಕಕ್ಕೆ ಎಕ್ಸಾಮ್ ಫೀಸ್ ನೋಡ್ಕೋಬೋದು. ಇಲ್ಲಿ ಎಷ್ಟೆಷ್ಟು ಇರ್ತೈತೆ ಅಂತ ನೋಡ್ಬೋದು. ಇಲ್ಲಿ URದವರಿಗೆ 347.92 ಎಕ್ಸಾಮ್ ಫೀ ಇರ್ತೈತಿ. ಅದರ ಜೊತೆಗೆ ಇನ್ಕ್ಲೂಡ್ ಪ್ಲಸ್ ಆಗಿನ 347+92 ಎಕ್ಸಾಮ್ ಫೀ ಇರ್ತೈತಿ, GST. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ST, OBC, EWS ವರ್ಗದವರಿಗೆ 197.92 ಈ ರೀತಿಯಾಗಿ ಎಕ್ಸಾಮ್ ಫೀ ಇರ್ತೈತಿ.
ಮತ್ತು ಏಜ್ ನೋಡ್ಬೋದು. ಏಜ್ ಯಾವ ರೀತಿಯಾಗಿ ಕೊಟ್ಟದೆ ಅಂತ ನೋಡ್ಬೋದು. ಇಲ್ಲಿ ಯು ಆರ್ ಆ್ಯಂಡ್ EWS ವರ್ಗದವರಿಗೆ ಕನಿಷ್ಠ 18 ವರ್ಷ ಇರ್ತೈತಿ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 45 ವರ್ಷ ವಯಸ್ಸು ಇರ್ತೈತಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು SC ST OBC ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ 18 ಇರ್ತೈತಿ ಮತ್ತು ಗರಿಷ್ಠ 50 ವರ್ಷ ವಯಸ್ಸು ಇರ್ತೈತಿ. ಮತ್ತು ಹಿಮಾಚಲ ಪ್ರದೇಶ ಗೌರ್ಮೆಂಟ್ ಎಂಪ್ಲಾಯೀಸ್ದವ್ರಿಗೆ ಎಷ್ಟು ಇರ್ತೈತಿ ಅಂತ ನೋಡ್ಬೋದು. ಇಲ್ಲಿ ಕನಿಷ್ಠ 18 ಇರ್ತೈತಿ ಮತ್ತು ಗರಿಷ್ಠ ಅವರಿಗೂ ಕೂಡ 50 ವರ್ಷ ವಯಸ್ಸು ಇರ್ತೈತಿ. ಮತ್ತು ಯಾರು ಹಾಕ್ಬೇಕಂತಿದ್ದಾರಲ್ಲ ನಿಮ್ಮ ಕ್ಯಾಟಗರೈಸ್ ಪೋಸ್ಟ್ಗಳನ್ನು ಚೆಕ್ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ.